Hello guys, welcome back to Madhura Devgowda YouTube ಚಾನಲ್. ಸೊ ಇವತ್ತು ನಾನು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಮುಂಬೈಗೆ ಹೋಗ್ತಾ ಇದ್ದೀನಿ. ಸೊ ನನ್ನನ್ನು ಡ್ರಾಪ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ಡ್ರಾಪ್ ಮಾಡಿ ಬಸ್ ಹತ್ತಿಸ್ಬಿಟ್ಟು ಹೋದರು. ನಾನು ಸ್ವಲ್ಪ ಟೈಮ್ ಹಾಗೆ ವ್ಯೂ ನೋಡ್ತಾ ಎಂಜಾಯ್ ಮಾಡಿಕೊಂಡು ಆಲ್ಮೋಸ್ಟ್ ದಾವಣಗೆರೆ ಹತ್ರ ತನಕ ಇದ್ದೆ. ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಜೊತೆಗೆ ಅಲ್ಲೇ ತುಂಬಾ ಕುರಿಮರಿಗಳು ಕಾಣಿಸ್ತಾ ಇತ್ತು. ನೋಡಿಕೊಂಡು ಹಾಗೆ ವ್ಯೂನ ಎಂಜಾಯ್ ಮಾಡಿಕೊಂಡು ದೆನ್ ಸ್ವಲ್ಪ ಟೈಮ್ ಹಾಗೆ ಮಲ್ಕೊಂಡೆ ನಾನು. ಆಫ್ಟರ್ನೂನ್ ರಾಯಲ್ ಗ್ರ್ಯಾಂಡ್ ಅನ್ನೋ ಒಂದು ಶಾಪ್ ಹತ್ರ ಸ್ಟಾಪ್ ಮಾಡಿದರು ಲಂಚ್ಗೆ ಅಂದ್ಬಿಟ್ಟು. ಸೊ ಸ್ವಲ್ಪ ಲೈಟಾಗಿ ನಾನೇನೋ ತಿಂದ್ಕೊಂಡು ನೆಕ್ಸ್ಟ್ ಆಮೇಲೆ ಸಂಜೆ ಮತ್ತೆ ಕಾಫಿಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ನಾನು ಕಾಫಿ ಏನು ಕುಡಿಲಿಲ್ಲ, ನನಗೆ ಇಷ್ಟ ಆಗಲ್ಲ ಆಚೆ ಅಂದ್ಬಿಟ್ಟು ದೆನ್ ಹಾಗೆ ಹೊರಟ್ವಿ. ದೆನ್ ನೆಕ್ಸ್ಟ್ ಡೇ ಮಾರ್ನಿಂಗು ಆಲ್ಮೋಸ್ಟ್ 5 o'clockಗೆ ನಾನು ಮುಂಬೈ ರೀಚ್ ಆಗಿದ್ದೆ. ಅಲ್ಲಿಂದ ಆಟೋ ಇಟ್ಕೊಂಡು 6:17 ನಾನು ಮನೆಗೆ ಹೋಗ್ಬಿಟ್ಟಿದ್ದೆ. ಸೊ ನಾನು ಮನೆಗೆ ಹೋಗಿದ್ದಾಗ ಮಮ್ಮಿ ಇರಲಿಲ್ಲ, ಮಮ್ಮಿ ಆಗಲೇ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಸೊ ನನ್ನ ಹತ್ರ ಎಕ್ಸ್ಟ್ರಾ ಒಂದು ಕೀ ಇದ್ದಿದ್ದರಿಂದ ನಾನು ಲಾಕ್ ಓಪನ್ ಮಾಡಿಕೊಂಡು ಒಳಗಡೆ ಹೋಗಿದ್ದೆ. ಸೊ ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆಗೂ ಕೂಡ ಸ್ವಲ್ಪ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಯಾಕಂದರೆ ಇವತ್ತು ಗೊತ್ತಲ್ಲ ಎಲ್ರಿಗೂ ಗೌರಿ ಗಣೇಶ ಹಬ್ಬ ಆಯ್ತಂತ. ಹಾಗೆ ನಿಮಗೂ ಎಲ್ರಿಗೂ ಕೂಡ ಹ್ಯಾಪಿ ಗೌರಿ ಗಣೇಶ ಹಬ್ಬ. ನನಗೆ ಆಮೇಲೆ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ನಮ್ಮ ಅಕ್ಕಗೆ ಮಾತ್ರ ಹೇಳಿದ್ದೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ, ಮಮ್ಮಿಗೆ ಹೇಳಿರಲಿಲ್ಲ. ಸೊ ಆನ್ ದ ವೇ ಇದ್ರು ಮಮ್ಮಿ. ಎಲ್ಲಾರ್ಗು ಹೇಳ್ಕೊಟ್ಟಿದ್ದೆ. ನನಗೂ ಹೇಳಿದ್ರು ನೋಡ್ಬೇಡ ಅಂತ. ಎಲ್ಲರೂ ರೆಡಿಯಾಗಿ 12 ಗಂಟೆಗೆ ಪೂಜೆ ಇಟ್ಟಿದ್ರು. ಇಲ್ಲಿ ಕನ್ನಡದವ್ರು ಕೂಡ ಸೇರಿ ಒಂದು ಗಣಪತಿನ ಕೂರಿಸ್ತಾರೆ. ಹಾಗೆ ಒಂದು ಚಿಕ್ಕ ಗಣಪತಿನ ಯಾರಾದರೂ ವಹಿಸ್ಕೊಂಡು ಕೂಡ ತಗೊಡ್ತಾರೆ. ಸೊ ನಾವು ಈ ಸಲ ತಗೊಟ್ಟಿದ್ವಿ ಗಣಪತಿನ. ಒಂದು ಪೂಜೆ ಮಾಡಬೇಕಿದ್ರೆ ಬಿಫೋರೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಮಧ್ಯದಲ್ಲಿ ನಾನೇನು ಮಾಡಿದೆ ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ ಹೆಸ್ರು ಹೇಳ್ಬಿಟ್ಟು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾಯಿದ್ದೆ. ಸೊ ಎಲ್ಲರೂ ಪಟ್ಟಂತ ಫೋನ್ ತೆಗೆದು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು. ಇವರೆಲ್ಲ ನನ್ನ ಬಿಫೋರಿಂದ ಕೂಡ 4 ಇಯರ್ ನಾನು ಏನಿದ್ದೆ ಮುಂಬೈಯಲ್ಲಿ. ಆವಾಗ ನನಗೆ ಫ್ರೆಂಡ್, ಫ್ಯಾಮಿಲಿ ಮತ್ತು ಸಿಸ್ಟರ್, ಬ್ರದರ್ ಆಗಿ ಎಲ್ಲರೂ ಇದ್ದರು. ಸೊ ಎಲ್ಲರ ಹತ್ರನೂ ಹೇಳಿ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊತಾ ಇದ್ದೆ ನನ್ನ ಚಾನಲ್ನ. ಸೊ ಆಮೇಲೆ ನೆಕ್ಸ್ಟ್ ಎಲ್ಲರೂ ಸೇರಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಪೂಜಾರಿ ಬಂದರು ಅಂತ ನೆಕ್ಸ್ಟ್ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ರು. ನಾನು ಮತ್ತು ಅಮ್ಮನೂ ಕೂಡ ಜೊತೆಯಲ್ಲೇ ಪೂಜೆನೂ ಮಾಡಿದ್ವಿ. ಚೆನ್ನಾಗಿತ್ತು ಪೂಜೆ ಎಲ್ಲ. ರಾತ್ರಿ ಹೊತ್ತು ಕೂಡ ಆರತಿ ನಡೆಯೋದ್ರಿಂದ ಮಮ್ಮಿ ಅಂದ್ಕೊಂಡಿದ್ರು 101 ದೀಪನ ಕಚ್ತೀನಿ ಅಂತ. ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಊಟ ಪ್ರಸಾದ ಇದ್ದಿದ್ರಿಂದ ಪ್ರಸಾದ ಮುಗಿಸ್ಕೊಂಡು ಮನೆ ಕಡೆಗೆ ಹೋದ್ವಿ. ಇದಾಗಿತ್ತು ಡೇ 1 ಆಫ್ ಮುಂಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.